ದೈವತ್ವ ದರ್ಶನ. ನಮಸ್ಕಾರ. ಕನ್ನಡ ಜನಶ್ರೀ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಒಂದು ವಿಚಾರ, ಇವತ್ತಿನ ಒಂದು ಚಿಕ್ಕದಾದಂತಹ ಒಂದು ಮಾಹಿತಿ, ಬಹಳ ಉಪಯುಕ್ತವಾದಂತಹದ್ದು ಹೇಳಲಿಕ್ಕೆ ಹೊರಟಿದ್ದೀನಿ. ಅದೇನು ಅಂತ ಹೇಳಿದರೆ, ಒಂದು ದೃಷ್ಟಿ ದೋಷ, ಅದಕ್ಕೆ ಸಂಬಂಧಪಟ್ಟ ಹಾಗೆ ದೃಷ್ಟಿ ದೋಷ ಆಗಿದೆ ಗುರುಗಳೇ ನಮಗೆ ಅಂತ ಹೇಳಿ ಸುಮಾರು ಜನರು ನಮ್ಮನ್ನು ಕರೆ ಮಾಡ್ತಾರೆ. ಅಂಥವರಿಗೆ ಎಲ್ಲರಿಗೂ ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಆಗದೇ ಇರುವಂತಹ ಒಂದು ಕಾರಣದಿಂದಾಗಿ ನಾನು ಇದನ್ನು ಇವತ್ತು ರಿವೀಲ್ ಮಾಡ್ತಾ ಇದ್ದೀನಿ. ಇವತ್ತು ಇದನ್ನು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಒಂದು ಲಿಂಬೆಹಣ್ಣನ್ನು ತೆಗೆದುಕೊಂಡು ಆ ಲಿಂಬೆಹಣ್ಣಿನಲ್ಲಿ 4 ಭಾಗಗಳನ್ನಾಗಿ ಮಾಡಿ, ಆ ಲಿಂಬೆಹಣ್ಣನ್ನು 4 ಬಿಡಿ ಭಾಗಗಳನ್ನಾಗಿ ಮಾಡದೆ ಒಂದೇ ಲಿಂಬೆಹಣ್ಣಿನಲ್ಲಿ ಇಡಿಯಾಗಿ 4 ಭಾಗವನ್ನು ಅಲ್ಲಿ ಉಳ್ಕೊಳ್ಳೋ ಥರ ಮಾಡಬೇಕು. ಮಾಡಿಕೊಂಡು ಅದರಲ್ಲಿ ಕುಂಕುಮವನ್ನು ಹಾಕಬೇಕು. ಕುಂಕುಮವನ್ನು ಹಾಕಿದ ನಂತರ ಹೊರಮೈಯಲ್ಲಿ ಕಾಡಿಗೆ, ಕಪ್ಪು ಕಾಡಿಗೆ, ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ, ಆ ಒಂದು ಕಪ್ಪು ಕಾಡಿಗೆನ ಲಿಂಬೆಹಣ್ಣಿಗೆ ಲೇಪನವನ್ನು ಮಾಡಿ ನಿಮ್ಮ ಮುಖದ ಮೇಲಿಂದ 3 ಸಲ ಅದನ್ನು ವಿಳ್ಳೆ ತೆಗೆದು ಸಾಯಂಕಾಲ ಅಂದರೆ ಸ್ವಲ್ಪ ರಾತ್ರಿ ಸಮಯ, ಒಂದು 8:30, 7:30, 8:30 ಈ ಥರ ಇರ್ತಕ್ಕಂಥ ಒಂದು ಸಮಯದಲ್ಲಿ ಅದನ್ನು ನಿಮ್ಮ ಮುಖದ ಮೇಲಿಂದ ಹಿಂದೆ ಮತ್ತು ಮುಂದೆಯಿಂದ 3 ಬಾರಿ ವಿಳೆಯನ್ನು ತೆಗೆದು ಅದನ್ನು 3 ದಾರಿಯನ್ನು ಕೂಡಿದಲ್ಲಿ ಅಥವಾ ಅದನ್ನು ಸುಟ್ಟು ಹಾಕುವುದರಿಂದಾಗಿ ನಿಮ್ಮ ಮೇಲೆ ಆಗ್ತಕ್ಕಂತಹ ಒಂದು ದೃಷ್ಟಿ ದೋಷ ನಿವಾರಣೆಯಾಗಿ ತಡೆಯಾಗ್ತದೆ. ನಿಮಗೆ ಯಾವುದೇ ರೀತಿಯಾದಂತಹ ಕೆಟ್ಟ ದೃಷ್ಟಿ ದೋಷ ನಿಮಗೆ ಆಗಿರುವುದು ಇದರಿಂದ ನಿಮಗೆ ದೃಷ್ಟಿ ದೋಷ ತಪ್ತದೆ ವೀಕ್ಷಕರೇ ಅಂತ ಹೇಳ್ತಾ ಈ ಮಾಹಿತಿಯನ್ನು ನಿಮಗಾಗಿ ಕನ್ನಡ ಜನಶ್ರೀ ವಾಹಿನಿಯಲ್ಲಿ ತಿಳಿಸಿದ್ದೀನಿ. ನೋಡ್ಕೊಳ್ಳಿ, ಇದನ್ನು ಮಾಡಿ. ನನ್ನ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದನ್ನು ಮರಿಬೇಡಿ. ನಮಸ್ಕಾರ. ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನು ನೋಡಿ, ಜೊತೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ.